ಏಯ್ ತಗಡು, ನೀನ್ ಈ ತರ ಹವಾಯ್ ಚಪ್ಪಲಿ ಹಾಕೊಂಡು ಕಿತ್ತೋಗ್ರ ಸೈಕಲ್ ಇಟ್ಕೊಂಡು ಅವಳಿಂದ 1 ವರ್ಷ ಅಲ್ಲ 100 ವರ್ಷ ಬಿದ್ರು ಅವಳು ನಿನ್ ಕಡೆ ಮೂಸು ನೋಡಲ್ಲ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂಥ 100 ಅಲ್ಲ 1000 ಹುಡುಗಿರಿ ನಿಂದೆ ಬೀಳ್ತಾರೆ. ಲೈಫಲ್ಲಿ ಯಾವತ್ತೂ ಯಾವ್ದ್ರಿಂದೇನೋ ನಾವು ಬೀಳ್ಬಾರ್ದು, ಪ್ರತಿಯೊಂದು ನಮ್ಮಿಂದ ಬೀಳ್ಬೇಕು. ತಗೋ. ಏನಣ್ಣ 3-4 ದಿವಸ ಆಯ್ತು ಸಂಬಳ ಆಗಿ ನಮ್ಮ ಮಗಳು ಬೇರೆ ಆಸ್ಪತ್ರೆ ಸೇರ್ಸಿದಣ್ಣ. ಕೆಲಸ ಮಾಡಿ ದುಡ್ಡು ಕೊಡ್ರಿ, ನಾವು ಹೋಗ್ಬಿಡ್ತೀವಿ. ನಾವು 3-4 ದಿವಸ ಆಯ್ತು. 10 ದಿವಸ ಕಾಯಿ ಮೊದ್ಲೇ ತಲೆ ಕೆಟ್ಟೋಗ್ಬಿಟ್ಟಿದೆ, ಸುಮ್ನೆ ಹೋಗ್ಬಿಡು. ನನಗೆ ಅರ್ಜೆಂಟ್ ಐತಣ್ಣ, ದುಡ್ಡು ಬೇಕಣ್ಣ. ಏನ್ ಮಾಡ್ತೀರಣ್ಣ? ಈ ಮುದ್ಕ ತಲೆ ತಿನ್ಬೇಡ, ಮೊದ್ಲೇ ತಲೆ ಕೆಟ್ಟೋಗ್ಬಿಟ್ಟಿದೆ, ಸುಮ್ನೆ ಹೋಗ್ಬಿಡು. ಅಣ್ಣ ನಾನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಎಲ್ಲೂ ಹೋಗಲ್ಲ. ನಾನು ದುಡ್ಡು ಬೇಕೇ ಬೇಕಣ್ಣ. ಬಿಡ್ಡ, ಮೊದ್ಲೇ ತಲೆ ಕೆಟ್ಟೋಗ್ಬಿಟ್ಟಿದೆ, ಈ ಮುದ್ಕಂಗ್ ಕಳ್ಸೋ. ಮುದ್ಕ ಅಣ್ಣ ಹೇಳೋದ್ ಕೇಳ್ಸಲ್ಲ ಅವಾಗ ಹೊರಗಡೆ. ಕೆಲಸ ಮಾಡಿ ದುಡ್ಡು ಕೊಡ್ರಿ, ನಾವು ಹೋಗ್ಬಿಡ್ತೀವಿ. ನಾವು 3-4 ದಿವಸ ಆಯ್ತು. ಕಳ್ಸಲೇ. ಮುದ್ಕ ಅವಾಗ ಹೊರಗಡೆ. ಏನಪ್ಪಾ ಮಗನಿಗೆ ಕಾಲೇಜ್ ಕೆಲಸ ವ್ಯವಸ್ಥೆ ಮಾಡ್ತಿದ್ಯಾ? ಹೂನಪ್ಪ, ಮಗನಿಗೆ ಕಾಲೇಜಿಗೆ ಫಸ್ಟ್ ಟೈಮ್ ಆಗಿದೆ, ಕಳಿಸ್ತಾ ಇದ್ದೀನಿ. ಇಷ್ಟು ದೊಡ್ಡ ಮಗ ಆಗಿದ್ದಾನೆ, ಬರೀ ಸೈಕಲೇ ಕೊಡಿದ್ರೆ ಅವ್ನು ಗಾಡಿ ಕೊಡ್ಸೋ. ಹೂನಪ್ಪ, ಅದಕ್ಕೂ ಒಂದು ಟೈಮ್ ಬರುತ್ತೆ, ಕಷ್ಟ ಐತೆ, ಕೊಡಿಸ್ತೀನಿ ಆಮೇಲೆ. ಚಂದ್ರ ಕಾಲೇಜ್ ಕಡೆ ಹೊಲ್ಟಾ? ಒಂಚೂರು ಹಂಗೆ ನನ್ನ ಮಗನಿಗೆ ಕರ್ಕೊಂಡಪ್ಪ ಕಾಲೇಜ್ ಕಡೆ. ವಿರಾಟ್ ಬರಲಿ, ಚಂದ್ರ ಬಂದ ಕರ್ಕೊಂಡ ಕಾಲೇಜ್ ಕಡೆ ಬಿಡ್ತಾ ಬರ. ಏನ್ ಚಂದ್ರಣ್ಣ ಆರಾಮ? ಹೂನಪ್ಪ ಆರಾಮ. ನೀವು ಅಪ್ಪ ಕಾಲೇಜ್ ಬಿಡಕ್ಕಲ್ಲ, ಬಾರಪ್ಪ. ಹಲೋ, ಹಾ ಸರಿ, ಬಂದೆ ಬರ್ತೀನಿ. ಅಲ್ಲ ಅಪ್ಪಿ, ಹೋಗಂತ ಅರ್ಜೆಂಟ್ ಎಲ್ಲ ಹೋಗ್ಬೇಕು, ಸರಿ ಅಣ್ಣ, ಆಯ್ತು.
ಏನು ಇನ್ನು ಸೈಕಲ್ ಎಲ್ಲ ಬರ್ತಿದ್ಯಲ್ಲೋ? ವಾಚ್ ನೋಡ್ತಿದ್ಯಾ? ಈ ಜೀವನದಲ್ಲಿ ನೀನ್ ವಾಚ್ ತಗೊಳಕ್ಕಾಗಲ್ಲ ಆಯ್ತಾ? ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತಲ್ಲ ನಿಂಗೆ? ಓಯ್ ನೀವೆಲ್ಲ ಗಂಡ್ಸ ಏನ್ರಲ್ಲೇ ಬರೀ ಒಬ್ಬಂತಕ ಹೊಡ್ತಾ ತಿಂದ್ ಬಂದಿರಲ್ಲೋ. ನೀನು ಹೊಡ್ತಾ ತಿನ್ನೋಣ. ಓಯ್ ನನಗೆ ತಿರ್ಸಿ ಮಾತಾಡ್ತೀಯನೋ? ಯಾವ ನೀವರ ಗೊತ್ತೇನೋ ಅವನು? ನನಗೆ ಅವ್ನು ಗೊತ್ತಣ. ಗೊತ್ತಿದ್ರು ಕತೆ ಕೇಳ್ತಿದ್ಯೇನೋ? ಅಣ್ಣ ನಾಳೆ ಅವ್ರ ಫ್ಯಾಮಿಲಿ ಜಾತ್ರೆ ಬರ್ತಿದ್ದಾರೆ, ಎತ್ತೇ ಬಿಡ ನಾಳೆ. ಓಯ್ ಹಂಗಾದ್ರೆ ಟೂಲ್ಸ್ ಎಲ್ಲ ರೆಡಿ ಮಾಡ್ಕೊಂಬಿಟ್ರಿ, ನಾಳೆ ಎತ್ಬಿಡ. ಅವನೆಲ್ಲೋದ್ರಿ ಬಂದೇ ಇಲ್ಲ, ಎಷ್ಟೊತ್ತಾದ್ರೂ ಫೋನ್ ಮಾಡ್ಬೇಡ್ದ? ಯಾಕೋ ಮಗನೇ ಸಿಟ್ಟಲ್ಲಿ ಇದೆಯಾ? ನಾನ್ ಖುಷಿಯಾಗಿದ್ರೇನು ಸಿಟ್ಟಲ್ಲಿದ್ರೆ ಏನ್ ನಿಮ್ಗೆ? ಏನಾಯ್ತು? ಯಾಕೋ ಸಿಟ್ಟಲ್ಲಿ ಇದೆಯಾ? 21 ವರ್ಷ ಆಗಿದೆಯಪ್ಪ ನನಗೆ. 21 ವರ್ಷ. ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಬೈಕ್ ಕೊಡ್ಸ್ರಿ ಅಂತ. ಆದ್ರೆ ನೀವು ನಾನು ಗೌರ್ಮೆಂಟ್ ಜಾಬ್ ಅಲ್ಲಿ ಇಲ್ಲಪ್ಪ. ನಿನಗೆ ಇಂಜಿನಿಯರ್ ಓದಿಸ್ಕೊಂಡು ನಿಮ್ ಮನೆಗೆ ನಿಮ್ ಅಮ್ಮಂಗ್ ಸಾಕೊಂಡು ಜೀವನ ಮಾಡ್ತಾ ಇದ್ದೆ ಕಷ್ಟ. ನಾನು 3 ವರ್ಷದಿಂದನೂ ಇದೇ ಕೇಳ್ಕೊಂಡ್ ಬರ್ತಾ ಇರೋದು. ನಾನು ಬೇರೆಯವ್ರಪ್ಪನೂ ಅದೇ ಮಾಡೋದು. ಅವ್ರು ಕೊಡಿಸ್ತಾ ಇಲ್ವಾ? ಸುಮ್ನೆ ಹೇಳಕ್ಕಷ್ಟೇ ನೀವು. ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ ನಾಚಿಕೆ ಆಗುತ್ತಲ್ಲ ನಿಂಗೆ? ಏನು ಇನ್ನು ಸೈಕಲ್ ಎಲ್ಲ ದೊಡ್ಡ ಮಗ ಬರ್ತಿದ್ಯಲ್ಲ? ಇದಾನೆ, ಬರೀ ಸೈಕಲ್ ಕೊಡ್ದೆ ಅವ್ನ್ ಗಾಡಿ ಕೊಡ್ಸೋ.
ಸಾಯ್ಬೇಕಂತ ಇದ್ದೀರೋ ಅವ್ರ ಅಜ್ಜ ಕಣೋ.